ತುಮಕೂರಿನಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಹೆತ್ತ ತಾಯಿಯನ್ನ ಮಕ್ಕಳು ಬಂಧನದಲ್ಲಿ ಇಟ್ಟಿದ್ದಾರೆ. ಅದರಲ್ಲೂ ಮಗ ಹಾಗೇನೆ ಸೊಸೆ ಮೇಲೆ ಗಂಭೀರ ಆರೋಪ ಕೇಳಿಬಂದಿರೋದು. ಆಸ್ತಿಗೋಸ್ಕರ ತಾಯಿಯನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದ ಪುತ್ರ ಅಂತ ಹೇಳಲಾಗ್ತಾ ಇದೆ. ತುಮಕೂರಿನ ಶಿರಾಗೇಟ್ನ ಸಾಡೇಪುರದಲ್ಲಿ ನಡೆದಿರುವಂತ ಘಟನೆ ಇದು. ಬರೋಬ್ಬರಿ 11 ತಿಂಗಳಿಂದ ವೃದ್ಧೆ ಪಂಚಾಕ್ಷರಮ್ಮ ಅನ್ನೋರ್ನ ಗೃಹ ಬಂಧನದಲ್ಲಿ ಇರಿಸಲಾಗಿತ್ತಂತೆ. ನಿವೃತ್ತ ಸಿಡಿಪಿಒ ಆಗಿರುವಂತ ಪಂಚಾಕ್ಷರಮ್ಮಗೆ ಈ ರೀತಿ ಗೃಹ ಬಂಧನದಲ್ಲಿ ಇರಿಸಿದ್ರು ಮಕ್ಕಳೇ ಅಂತ ಹೇಳಿ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಆಸ್ತಿಗೋಸ್ಕರ ಈ ತರ ಮಕ್ಕಳು ಮಾಡಿದ್ದಾರೆ ಅಂತ. ಇನ್ನು 12 ಮನೆಗಳೂ ಸೇರಿದಂತೆ ಒಟ್ಟು ಆಸ್ತಿಗೆ ಹಕ್ಕುದಾರೆ ಈ ವೃದ್ಧೆ ಆಗಿದ್ರು. ಮನೆಗಳನ್ನ ಮಕ್ಕಳ ಹೆಸರಿಗೆ ಮಾಡಿಕೊಡೋದಕ್ಕೆ ಕಿರುಕುಳ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಪೊಲೀಸರಿಂದ ವೃದ್ಧೆಯ ರಕ್ಷಣೆ ಆಗಿದೆ. ಸಾಂತ್ವನ ಕೇಂದ್ರಕ್ಕೆ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ನ್ಯಾಯಾಧೀಶರ ಎಂಟ್ರಿ ಆಯಿತು. ಎಂಟ್ರಿಯಿಂದ ಪ್ರಕರಣ ಇತ್ಯರ್ಥ ಆಗಿದೆ. ತಾಯಿಯನ್ನ ಸರಿಯಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಇವಾಗ ಮಕ್ಕಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಸ್ತಿ ಬೇಕಲ್ಲ, ಅದಕ್ಕೋಸ್ಕರ. ಇನ್ನು ಈ ಪಂಚಾಕ್ಷರಮ್ಮ ಅವ್ರಿಗೆ ಒಟ್ಟು 4 ಜನ ಮಕ್ಕಳು, ಮತ್ತೆ ಅವರಿಗೆ 50,000 ಪೆನ್ಷನ್ ಕೂಡ ಪ್ರತಿ ತಿಂಗಳು ಬರ್ತಾ ಇದೆ. ಇಷ್ಟಾದ್ರೂ ಆಸ್ತಿಗೋಸ್ಕರ ತಾಯಿಗೆ ಚಿತ್ರ ಹಿಂಸೆಯನ್ನ ಮಕ್ಕಳು ಕೊಡ್ತಾ ಇದ್ದಾರೆ. ನೋಡುವಾಗ ಅವರು ಅವರ ಆಸ್ತಿಯ ವಿಚಾರವಾಗಿ ಮಗ ಸೊಸೆ ಆ ಅಮ್ಮನ ಮಧ್ಯೆ ಇಲ್ಲಿ ಮಾತುಕತೆ ನಡೀತಾ ಇತ್ತು. ಅವರಿಗೆ 4 ಜನ ಮಕ್ಕಳಿದ್ದಾರೆ. 2 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಆಕೆ ನಿವೃತ್ತ CDPO ಅಧಿಕಾರಿಯಾಗಿದ್ದಾರೆ. ಅವರ ಪತಿಯೂ ಸಹ ASI ಆಗಿ ಕರ್ತವ್ಯ ನಿರ್ವಹಿಸಿ ಅವರು ಮೃತರಾಗಿದ್ದಾರೆ. ಆ ಅಮ್ಮನ ಹೆಸರಲ್ಲಿ ಸ್ವಂತವಾಗಿ 12 ಮನೆಗಳು ಇದೆ. ಸಾಕಷ್ಟು ಆಸ್ತಿವಂತರು ಅವರು. ಮತ್ತು 50,000ಕ್ಕಿಂತ ಹೆಚ್ಚು ತಿಂಗಳ ವೇತನ ಪೆನ್ಷನ್ ಅವರಿಗೆ ಬರುತ್ತೆ. ಆದರೂ ನೆಮ್ಮದಿಯ ಜೀವನ ಇಲ್ಲ. ಯಾಕೆಂದರೆ ಅವ್ರ ಮಧ್ಯೆ ಆಸ್ತಿ ವಿಚಾರಕ್ಕಾಗಿ ಕಲಹ ಇದೆ. ಇವತ್ತು ಅಮ್ಮ ಹೇಳ್ತಿದೆ ಆಕೆಯ ಚಿನ್ನಾಭರಣಗಳನ್ನು ಸಹ ಮಗ ಸೊಸೆ ಮಕ್ಕಳು ಎಲ್ಲ ಮಕ್ಕಳು ಸೇರಿಬಿಟ್ಟು ಅದನ್ನು ಆಚೀಚೆ ಮಾರಾಟ ಮಾಡಿ ಅದನ್ನು ಮಾರಾಟ ಮಾಡಿದ್ದಾರೆ. ಈಗ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಾಧಿಕಾರದಿಂದ ಪೊಲೀಸ್ ಅಧಿಕಾರಿ ಮತ್ತು ಸಖಿ ಸೆಂಟರ್ನ ಅಧಿಕಾರಿಗಳು ಇಲ್ಲೆಲ್ಲರೂ ಸಾಂತ್ವನದ ಅಧಿಕಾರಿಗಳು ಇಲ್ಲಿ ಬಂದಿದ್ದೇವೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ನಿಜಕ್ಕೂ ಖಂಡನೀಯ ಇದು. ತಾಯಿ ಹೆಸರಲ್ಲಿ ಆಸ್ತಿ ಇದೆ, ಪೆನ್ಷನ್ ಬರುತ್ತೆ ಅವರಿಗೆ, ಮಕ್ಕಳು ಮಾತ್ರ 4 ಜನ ಇದ್ರು, ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ. ಎಷ್ಟು ದಿನದಿಂದ ಈ ತರ ಗೃಹ ಬಂಧನದಲ್ಲಿ ಇಟ್ಟರು? ಮತ್ತೆ ಆ ತಾಯಿ ಏನು ಆರೋಪ ಮಾಡ್ತಾ ಇದ್ದಾರೆ? ಖಂಡಿತ ನಿಜಕ್ಕೂ ಇದೊಂದು ಮನಕಲಕುವ ಘಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಅಜ್ಜಿ ಯಾವ್ದೋ ಅನ್ಎಜುಕೇಟೆಡ್ ಅಲ್ಲ, ಯಾವ್ದೋ ಹಳ್ಳಿಗಾಡಲ್ಲಿ ಇದ್ದಂತ ಅಜ್ಜಿ ಅಲ್ಲ. ಈ ಅಜ್ಜಿ ಏನೋ ಈ ಮುಂಚೆ CDPO ಆಗಿ ಕೆಲಸ ಮಾಡಿದ್ದವರು, ಎಜುಕೇಟೆಡ್ ಇದ್ದಾರೆ. ಇಂಥವ್ರಿಗೂ ಕೂಡ ಈ ಸ್ವಂತ ಹೆತ್ತ ಮಕ್ಕಳೇ ಈ ತರ ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಒಂದು ದುರಂತ ಅಂತಾನೆ ಹೇಳ್ಬೋದು. ಈ ಅಜ್ಜಿಗೆ ತುಮಕೂರಿನ ಶಿರಾಗೇಟ್ ನಲ್ಲಿ ಸುಮಾರು 12 ಮನೆಗಳಿದಾವೆ. ಈ ಅಜ್ಜಿಗೆ ಪೆನ್ಷನ್ ಅಂತಾನೆ ತಿಂಗಳಿಗೆ 50,000 ರೂಪಾಯಿ ಅಮೌಂಟ್ ಬರ್ತಾ ಇದೆ. ಆದ್ರೆ ಆಸೆಗೋಸ್ಕರ ಈ ಅಜ್ಜಿನ ಎಲ್ಲೂ ಈಚೆ ಬಿಡ್ದೇನೆ ಏನೋ ಮಕ್ಕಳು ಮತ್ತೆ ಏನೋ ಸೊಸೆಯಂದಿರು ಆಶಾ ಹೇಳಿ ಅಂತ ಹೇಳಿ ಇವ್ರು ಏನೋ 4 ಜನ ಇವ್ರು ಇದ್ದಾರೆ. ಇವರು ಕಳೆದ 11 ತಿಂಗಳಿಂದನೂ ಇವ್ರನ್ನ ಅಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿದ್ರು. ಮತ್ತೆ ಮನೆ ಹೊರಗೆ ಗೇಟು ಮನೆ ಈ ಅಜ್ಜಿ ಇಟ್ಟಿದ್ದಂತ ಕೊಠಡಿಗೂ ಕೂಡ ಒಂದು ಬೀಗನ ಹಾಕಿರ್ತಾರೆ. ಇದನ್ನ ಗಮನಿಸಿದಂತ ಏನು ಸ್ಥಳೀಯರು ಮತ್ತೆ ಸುತ್ತಮುತ್ತಲ ಜನರು ಸಾಕಷ್ಟು ಬಾರಿ ಜಿಲ್ಲಾ ಸಾಂತ್ವನ ಕೇಂದ್ರ ಆಗಿರ್ಬೋದು, ಮತ್ತೆ ಹಿರಿಯ ನಾಗರಿಕರ ಹಿತರಕ್ಷಣೆ ಆಗಿರ್ಬೋದು, ಇವ್ರಿಗೆಲ್ಲ ಸದಸ್ಯರಿಗೆಲ್ಲ ಗಮನ ತಂದಿರ್ತಾರೆ. ಅವರು ಸಾಕಷ್ಟು ಅವ್ರನ್ನ ಅಲ್ಲಿ ಹೋಗಿ ಪರಿವರ್ತನೆ ಮಾಡಕ್ಕೆ ಸಾಕಷ್ಟು ಸರಿ ಪ್ರಯತ್ನ ಮಾಡಿರ್ತಾರೆ. ಆದ್ರೆ ಆ ಹಿರಿ ಸೊಸೆ ಆಶಾ ಅಂತ ಹೇಳಿದ್ರೆ ಅವರು ಎಲ್ಲರ ಮೇಲೂ ಗಲಾಟೆ ಮಾಡಿ ದಬ್ಬಾಳಿಕೆ ಮಾಡಿ ತಮ್ಮ ಎಲ್ಲ ಹೆಸರು ಬರ್ದಿಟ್ಟು ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಎಲ್ಲರನ್ನೂ ಎದುರಿಸಿ ಬೆದರಿಸಿ ಅವ್ರನ್ನ ವಾಪಸ್ ಕಳ್ಸಿರ್ತಾರೆ. ಅದಕ್ಕೆ ಇವರೆಲ್ಲ ಏನೋ ಅಧಿಕಾರಿಗಳು ಸ್ವಲ್ಪ ಭಯ ಬಿದ್ದು ಕೊನೆಗೆ ಏನೋ ಜಡ್ಜ್ ಮೊರೆ ಹೋಗಿರುವಂತದ್ದು. ಜಡ್ಜ್ ಮುಂದಕ್ಕೆ ಈ ಒಂದು ವಿಚಾರ ಹೋದ ತಕ್ಷಣ ಕಾರ್ಯಪ್ರವೃತ್ತರಾಗಿ ಏನು ಆ ತುಮಕೂರಿನ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರು ನೂರಿನ ಇದ್ದಾರೆ. ಅವರು ಏನು ಪೊಲೀಸ್ ಇಲಾಖೆ ಮತ್ತೆ ಹಿರಿಯ ನಾಗರಿಕರ ಸಹಾಯವಾಣಿ ಮತ್ತೆ ಏನು ಸಾಂತ್ವನ ಕೇಂದ್ರದವರ ಮತ್ತೆ ಸಖಿ ಕೇಂದ್ರವರ ಇಷ್ಟು ಇಲಾಖೆಯವ್ರ ಜೊತೆ ಇವರು ಹೋಗಿ ನಿನ್ನೆ ಅಜ್ಜಿನ ರಕ್ಷಣೆ ಮಾಡಿ ಈಚೆ ಕರ್ಕೊಂಡ್ ಬಂದಿರ್ತಕ್ಕಂಥದ್ದು. ಸದ್ಯಕ್ಕೀಗ ಆ 4 ಜನ ಮಕ್ಕಳಿಗೆ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ದಾರೆ. ಮತ್ತೆ ಏನಾದ್ರೂ ಈ ತರದ್ದು ಏನಾದ್ರೂ ಕಂಡು ಬಂದ್ರೆ ಎಲ್ಲರೂ ವಿರುದ್ಧನೂ FIR ದಾಖಲಿಸಿ ಎಲ್ಲರನ್ನೂ ಕೂಡ ಜೈಲಿಗೆ ಕಳ್ಸಂತ ಕೆಲಸ ಮಾಡಲಾಗುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಈ ಜೊತೆಗೆ ಈಗಾಗ್ಲೇನೆ ಅಜ್ಜಿನ ನೋಡ್ಕೊಳ್ಳೋದಕ್ಕೆ ಸರ್ಕಾರದಿಂದನೇ ಒಬ್ಬರನ್ನ ಗಾರ್ಡಿಯನ್ ಕೂಡ ಒಂದು ನೇಮಕ ಮಾಡಿದ್ದಾರೆ. ಅವ್ರಿಗೂ ಕೂಡ ಇಷ್ಟು ಸಂಬಳ ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಏನು ಈ ಅಜ್ಜಿ ಸತ್ ನಂತರ ನಿಮ್ಮ ಆಸ್ತಿ ಏನಿದೆಯೋ ನೀವು ಭಾಗ ಮಾಡ್ಕೊಳ್ಳಿ ಅಂತ ಹೇಳಿ ಕಟ್ನಿಟ್ಟಾಗೆ ಆದೇಶ ಮಾಡಿ ಬಂದಿರತಕ್ಕಂಥದ್ದು. ಥ್ಯಾಂಕ್ ಯು ವಿಠಲ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.